ಬಸವೇಶ್ವರ ನಗರದ ಮ್ಯಾಕ್ಸ್ ಮುಲ್ಲರ್ಸ್ ಶಾಲೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜನರಲ್ಲಿ ಅರಿವು ಮೂಡಿಸಲು ಕಾಲ್ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಮ್ಯಾಕ್ಸ್ ಮುಲ್ಲರ್ ಶಾಲೆಯ ಪ್ರಾಂಶುಪಾಲರಾದ ಹೇಮಲತಾ ಹಾಗೂ ಶಾಲೆಯ ಸಂಸ್ಥಾಪಕರು ಸಮಾಜ ಸೇವಕರಾದ ಜನಾರ್ದನ್ ರವರು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಬಸವೇಶ್ವರ ನಗರ, ಬಿಇಎಂಎಲ್ ಬಡಾವಣೆ, ಕಮಲಾನಗರ ಭಾಗಗಳಲ್ಲಿ ಕಾಲ್ನಡಿಗೆ ಮೂಲಕ ಸಂಚರಿಸಿ ಪರಿಸರದ ಅರಿವು ಮೂಡಿಸಿದರು. ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕ ಮತ್ತು ಕಾಂಗ್ರೆಸ್ ಮುಖಂಡರಾದ ಶಿವರಾಜ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಿಡ ನೆಟ್ಟಿ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿದರು. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆ ಮತ್ತು ಪರಿಸರದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ಮರಗಳನ್ನು ನೆಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಹಾಗೂ ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪರಿಸರವನ್ನು ರಕ್ಷಿಸಿದರೆ ಮಾತ್ರ ಆರೋಗ್ಯಕರ ಮತ್ತು ಸುಂದರ ಭವಿಷ್ಯವನ್ನು ನಿರ್ಮಿಸಬಹುದು. Max Muller Public School. Today we are celebrating World Environment Day. Today we are celebrating World Environment Day. Grow trees, save earth. ಮರವನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಮರವನ್ನು ಬೆಳೆಸಿ ಪರಿಸರ ಉಳಿಸಿ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗೆಳೆದು ಆಹಾ. ಹೇಮಲತಾ ಜನಾರ್ದನ್, ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯಿನಿ. ಇವತ್ತು ಜೂನ್ 5 ಎಲ್ಲರಿಗೂ ಗೊತ್ತಿರೋಂಗೆ ಪರಿಸರ ದಿನಾಚರಣೆ. ಈ ದಿನಾಚರಣೆ ನಾವು ಪ್ರತಿ ವರ್ಷ ನಮ್ಮ ಏರಿಯಾ ಅಂದರೆ ನಮ್ಮ ವಾರ್ಡಲ್ಲಿ ಎಲ್ಲರಿಗೂ ಅರಿವು ಮೂಡಿಸೋಕ್ಕೆ, ಅಂದರೆ ಪರಿಸರ ದಿನಾಚರಣೆ ಅಂದರೆ ಏನು, ನಮ್ಮ ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದು. ನಾವು ಏನು ನಮ್ಮ ಮಕ್ಕಳು ಎಲ್ಲರಿಗೂ ಏನು ಒಂದು ಸಂದೇಶ ಹೇಳೋಕ್ಕೆ ಒಂದು ಪೆರೇಡ್ ಹೋಗ್ತಾರೆ ಅಂದರೆ, ಎಲ್ಲ ಕಡೆ ಏನಿಲ್ಲ, ಅವ್ರವ್ರ ಮನೆ ಮುಂದೆ ಅವ್ರಿರೋ ಜಾಗದಲ್ಲಿ ಅವರಿರೋ ಪರಿಸರನ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಮೇಯ್ನು ಕಸ ವಿಲೇವಾರಿ ಮಾಡೋದು ತುಂಬ ಮುಖ್ಯ. ಏನಂದರೆ ಎಲ್ಲಂದರೆ ಅಲ್ಲಿ ಬಿಸಾಕೋದು ಬೇಡ. ಆಮೇಲೆ ಪ್ರತಿದಿನ ಕಸ ತೊಗೊಂಡೋಗೋರು ಬರ್ತಾರೆ, ದಯವಿಟ್ಟು ಅವ್ರಿಗೆ ಏನು ಕಸ ವಿಂಗಡಣೆ ಮಾಡಿ, ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡಿ ಅದನ್ನು ಹಾಕಬೇಕು ಅಂತ ಒಂದು ಅರಿವು ಮೂಡಿಸೋಕ್ಕೆ. ಆಮೇಲೆ ಮರ ಬೆಳೆಸಿ ಮತ್ತು ಪರಿಸರ ಉಳಿಸೋ ಅನ್ನೋ ಇನ್ನೊಂದು ಅರಿವು. ಇದರಿಂದ ಮಕ್ಕಳಿಗೆ ನೋಡಿ, ಈ ಕಾಲಗಲ್ಲ ಮುಂದಿನ ಪೀಳಿಗೆ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಪರಿಸರನೇ ನಮ್ಮ ಉಸಿರು. ಪರಿಸರ ಅಂದರೆ ನಾವು ಖಂಡಿತವಾಗ್ಲೂ ಜೀವನ ಮಾಡೋಕ್ಕಾಗಲ್ಲ. ಇರೋದು ಒಂದು ಭೂಮಿ, ಈ ಭೂಮಿನ ಉಳಿಸಿ ಅನ್ನೋ ಒಂದು ಉದ್ದೇಶದಿಂದ 1972ರಲ್ಲೇ ಈ ಪರಿಸರ ದಿನಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಈವರೆಗೂ ನಡ್ಸ್ಕೊಂಡು ಬಂದಿದ್ವಿ. ಇದು ನಮ್ಮ ಸ್ಟೂಡೆಂಟ್ಸ್ ಯಾವಾಗಲೂ ಪ್ರತಿ ವರ್ಷವೂ ನಮ್ಮ ವಾರ್ಡ್, ನಮ್ಮ ಏರಿಯಾಗೆ ಎಲ್ಲರಿಗೂ ಹೋಗಿ ಎಲ್ಲ ಪಬ್ಲಿಕ್ಗೆ ಈ ಅರಿವು ಮೂಡಿಸ್ತಾರೆ. ಇದರಿಂದ ಪಬ್ಲಿಕ್ಕು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಇದರಿಂದ ನಮ್ಮ ಸ್ಟೂಡೆಂಟ್ಸ್ ಕೂಡ ಒಂದು ಖುಷಿ, ಯಾಕಂದರೆ ಅವರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಪಬ್ಲಿಕ್ಗೆ ಅಂತ. ಸೊ ಇದೇ ರೀತಿ ಎಲ್ಲ ಪಬ್ಲಿಕ್ ಅಂದರೆ ಜನರು ಎಲ್ಲರೂ ಫಾಲೋ ಮಾಡಬೇಕು. ಮೇಯ್ನ್ ಇನ್ನೊಂದೇನೆಂದರೆ ಪ್ಲಾಸ್ಟಿಕ್ ಬಳಸೋದನ್ನು ಕಮ್ಮಿ ಮಾಡಬೇಕು. ಪ್ಲಾಸ್ಟಿಕ್ ಬಳಸೋದನ್ನು ಕಮ್ಮಿ ಮಾಡಿ ಪರಿಸರನ ಉಳಿಸಿ ಅಂತ